ಪಾತ್ರೆ ಕೆಳಗಡೆ ಒತ್ತಿ ಕರಕಲಾಗಿರುವ ಪಾತ್ರೆಯನ್ನು ಹೇಗೆ ಕ್ಲೀನ್ ಮಾಡೋದಂತ ನೋಡಿ. ಒಂದು ನಿಂಬೆಕಾಯಿ ತಗೊಳ್ಳೋದು ಮತ್ತು ಅದ್ರ ಮೇಲೆ ಪೇಸ್ಟ್ ಹಚ್ಚೋದು, ಆಮೇಲೆ ಉಜ್ಜೋದು, ಆಟೋಮೆಟಿಕ್ ಆಗಿ ಕ್ಲೀನ್ ಆಗಿ ಬಿಡುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಫಾಲೋ ಮಾಡಿ. ಒಂದು ನಿಮಗೆ ಇಲ್ಲಿ ಇಮೇಜ್ ಕಾಣಿಸುತ್ತಲ್ಲ, ಆ ಇಮೇಜ್ ಅಲ್ಲಿ ಏನು ಬರೆದಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಯಾಕಂದ್ರೆ ಹಂಗೆ ಬರೀ ಕಣ್ಣಿಗೆ ನೋಡಿದ್ರೆ ಅದು ಹುಡುಗರಿಗೂ ಅಷ್ಟೇ ಕಾಣುತ್ತೆ. ಆದ್ರೆ ನಿಮ್ಮ ಕಣ್ಣಿಗೆ ಚೆನ್ನಾಗಿ ಕಾಣ್ತಾ ಇದ್ರೆ ಐ ಟೆಸ್ಟಿಂಗ್ ಮಾಡಿಸ್ಬೇಕು ಅಂತ ಅನ್ಸಿದ್ರೆ ನೀವು ಒಂದ್ಸಲ ಇದು ಏನ್ ಬರ್ದಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಒಂದು ನಿಮಗೆ ಇಲ್ಲಿ ಇಮೇಜ್ ಕಾಣಿಸುತ್ತಲ್ಲ, ಆ ಇಮೇಜ್ ಅಲ್ಲಿ ಏನು ಬರೆದಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಯಾಕಂದ್ರೆ ಹಂಗೆ ಬರೀ ಕಣ್ಣಿಗೆ ನೋಡಿದ್ರೆ ಅದು ಹುಡುಗರಿಗೂ ಅಷ್ಟೇ ಕಾಣುತ್ತೆ. ಆದ್ರೆ ನಿಮ್ಮ ಕಣ್ಣಿಗೆ ಚೆನ್ನಾಗಿ ಕಾಣ್ತಾ ಇದ್ರೆ ಐ ಟೆಸ್ಟಿಂಗ್ ಮಾಡಿಸ್ಬೇಕು ಅಂತ ಅನ್ಸಿದ್ರೆ ನೀವು ಒಂದ್ಸಲ ಇದು ಏನ್ ಬರ್ದಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಕಟಿಂಗ್ ಪ್ಲೇಯರ್ ಪಕ್ಕಡ್ ಅಂತ ಏನು ಹೇಳ್ತಾರಲ್ಲ, ಅದು ರಸ್ಟ್ ಹಿಡಿದ್ರೆ ನಾವು ಅದ್ರ ಮೇಲೆ ಎಣ್ಣೆ ಸುರಿತೀವಿ, ಆದರೆ ಎಣ್ಣೆ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಅದೇ ರೀತಿ ಒಂದು ಬಾಯಿ ಮುಚ್ಚಿಗೆ ತಗೊಂಡು ಯಾವ ರೀತಿ ಎಣ್ಣೆ ಬಿಡೋದಕ್ಕೆ ಮಾಡಬೇಕಂತ ಇಲ್ಲಿ ವಿಡಿಯೋದಲ್ಲಿ ತೋರಿಸಿದ್ದಾರೆ, ಒಂದ್ಸಲ ನೋಡಿ. ಈ ರೀತಿ ಎಣ್ಣೆ ಹಾಕಿ ವೇಸ್ಟ್ ಮಾಡ್ತಾರೆ. ಆದರೆ ಟೂತ್ ಪಿಕ್ ತಗೋದು ಈ ಥರ ಟೂತ್ ಪಿಕ್ ಒಂದು, ಆಮೇಲೆ ಅದ್ರ ಮೇಲೆ ಏನು ಮಾಡೋಂಗಿಲ್ಲ, ಇದನ್ನು ಸ್ವಲ್ಪ ಇದನ್ನು ಕಾಯಿಸಿದ ಮೇಲೆ ಟೂತ್ ಪಿಕ್ ತೊಗೊಂಡು ಅಲ್ಲಿ ಸ್ವಲ್ಪ ಈ ಥರ ಮಾಡೋದು. ಆಮೇಲೆ ಕತ್ತರಲ್ಲಿ ಕಟ್ ಮಾಡಿ ಎಣ್ಣೆ ಎಲ್ಲಿ ಬೇಕಲ್ಲಿ ಅಷ್ಟೇ ಹೋಗುತ್ತೆ. ಆಮೇಲೆ ನಿಮ್ಮ ಎಣ್ಣೆ ಕೂಡ ಉಳಿತಾಯ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ಸ್ ಮಾಡಿ ಮತ್ತು ಫಾಲೋ ಮಾಡೋದನ್ನು ಮರಿಬೇಡಿ. ಎಲ್ಲರೂ ಚಪ್ಪಲು ಉಂಟಾಕಿತ್ತು ಹೋದರೆ ಅದನ್ನು ಹೊರಗಡೆ ಎಸಿತಾರೆ. ಆದರೆ ಹೊರಗಡೆ ಎಸೆಯೋ ಬದಲು ನೀವು ಈ ರೀತಿ ಮಾಡಿದರೆ ನಿಮ್ಮ ಚಪ್ಪಲನ್ನು ಇನ್ನೊಂದು 2 ವರ್ಷ ಯೂಸ್ ಮಾಡ್ಬೋದು. ಈ ಥರ ಹಳೆ ವೈರ್ ತೊಗೊಂಡು ಅದಕ್ಕೆ ಸ್ವಲ್ಪ ಬೆಂಕಿ ಹಚ್ಚಿ ಅಲ್ಲಿ ಕೆಳಗಡೆ ಬಾಜು ಅದನ್ನು ಸುಟ್ಟು ಬಿಡೋದು. ಆಮೇಲೆ ಆಟೋಮೆಟಿಕ್ಕಾಗಿ ಅದು ಅಟ್ಯಾಚ್ ಆಗಿಬಿಡುತ್ತೆ. ಈಗ ನೀವು ಇನ್ನೊಂದು 2 ವರ್ಷ, 1 ವರ್ಷ, 2 ವರ್ಷ ಇನ್ನೂ ಚೆನ್ನಾಗಿ ಯೂಸ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ನಮ್ಮನ್ನು ಫಾಲೋ ಮಾಡೋಕ್ಕೆ ಮರಿಬೇಡಿ. ನಾವೆಲ್ಲ ಆಲೂ ಭುಜಿಯನ್ನು ಕೊಂಡು ತೊಗೊಂಡ್ಬರ್ತೀವಿ, ಆದರೆ ಮನೇಲಿ ಹೋಮ್ ಮೇಡ್ ಆಲೂ ಭುಜಿಯನ್ನು ಹೆಂಗೆ ಮಾಡೋದು ಅಂತ ನೋಡಿ. ಉದ್ದ ಆಲೂಗಡ್ಡೆ ತೊಗೊಂಡ್ಮೇಲೆ ಅದನ್ನು ಗ್ರೈಂಡರಿಗೆ ಹಾಕೋದು. ಗ್ರೈಂಡರಿಗೆ ಹಾಕಿ ಆಮೇಲೆ ಮಸಾಲೆ ಆ್ಯಡ್ ಮಾಡೋದು. ಖಾರ ಪುಡಿ, ಅರಿಶಿನ ಪುಡಿ ಮತ್ತು ಧನಿಯಾ ಪುಡಿ, ಉಪ್ಪು ಎಲ್ಲ ಹಾಕಿ ರೆಡಿ ಮಾಡೋದು. ಆಮೇಲೆ ಒಂದು ವಾಟರ್ ಬಾಟಲ್ ತೊಗೊಂಡು ಅದಕ್ಕೆ ಚಿಕ್ಕ ತುಟ್ ಮಾಡೋದು. ಆಮೇಲೆ ಈಗ ಎಣ್ಣೆಯಲ್ಲಿ ಹಿಂಗೆ ಹಾಕಿಬಿಡೋದು. ಇದೇ ರೀತಿ ಮನೆಯಲ್ಲಿ ನೀವು ಆಲೂ ಭುಜಿಯನ್ನು ರೆಡಿ ಮಾಡ್ಬೋದು. ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಸಿಂಪಲ್ ಆಗಿ ಎಮ್ಮೆಗಳಿಗೆ ಬಾಯಿ ಕಟ್ಟೋದು ಹೇಗೆ ಅಂತ ನೋಡಿ. ಸಿಂಪಲ್ ಆಗಿ ಅದನ್ನ ಈಗ ಉಲ್ಟಾ ತಗೊಳ್ಳೋದು. ಆಮೇಲೆ ಇದನ್ನ ಈ ಕಡೆ ಸಿಗಿಸ್ಕೊಂಡು ಅದನ್ನ ಆ ಕಡೆ ಸಿಗಿಸ್ಕೋಬಹುದು. ಆಮೇಲೆ ಅದರ ಬಾಯಿಗೆ ಹಾಕಿ ಸಿಂಪಲ್ ಆಗಿ ಈಗ ಕಟ್ಕೊಂಡು ನೋಡಿ.